ಆಚಾರ್ಯ ಶ್ರೀ ಕುಂದಕುಂದರು ಕರ್ತೃ ಕರ್ಮ ಅಧಿಕಾರದ 87ನೆಯ ಸಂಖ್ಯೆಯ ಗಾಥಾವನ್ನು ಹೇಳುತ್ತಾರೆ, ಕೇಳಿರಿ. ಮಿಚ್ಚತ್ತಂ ಪುನದ್ವಿಹಂ ಜೀವಾಮ ಜೀವಂ ತಯೇವಂ ನಾಣಂ ಅವಿರಧಿ ಜೋಗೋ ಮೋಹೋ ಕೋಹಾಧಿಯ ಇಮೇ ಭಾವ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ. ಮತ್ತು ಹಿಂದೆ ಹೇಳಿದ ಮಿಥ್ಯಾತ್ವವು 2 ಪ್ರಕಾರದ್ದು ಇದೆ. ಒಂದು ಜೀವ ಮಿಥ್ಯಾತ್ವ, ಇನ್ನೊಂದು ಅಜೀವ ಮಿಥ್ಯಾತ್ವ. ಅದೇ ಪ್ರಕಾರ ಅಜ್ಞಾನ, ಅವಿರತಿ, ಯೋಗ, ಮೋಹ ಮತ್ತು ಕ್ರೋಧಾದಿ ಕಷಾಯ ಇವು ಎಲ್ಲವೂ ಜೀವ ಅಜೀವ ಭೇದದಿಂದ 2 ಪ್ರಕಾರದವು ಇದ್ದಾವೆ. ಆಚಾರ್ಯ ಶ್ರೀ ಕುಂದಕುಂದರು ಸಮಯ ಸಾರದ ಕರ್ತೃ ಕರ್ಮ ಅಧಿಕಾರದ 88ನೇ ಸಂಖ್ಯೆಯ ಗಾಥೆಯನ್ನು ಹೇಳುತ್ತಾರೆ, ಕೇಳಿರಿ. ಪುಗ್ಗಲ ಕಮ್ಮಂ ಮಿಚ್ಚಂ ಜೋಗೋ ಅವಿರದಿ ಅಣ್ಣಾಣ ಮಜ್ಜೀವಂ ಉವೋಗೋ ಅಣ್ಣಾಣಂ ಅವಿರೈ ಮಿಚ್ಚಂ ಚ ಜೀವೋ ದೂ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಮಿಥ್ಯಾತ್ವ, ಯೋಗ, ಅವಿರತಿ, ಅಜ್ಞಾನ ಇವು ಅಜೀವಗಳು ಇವೆ. ಅವು ಪುದ್ಗಲ ಕರ್ಮಗಳು ಇವೆ. ಮತ್ತು ಅಜ್ಞಾನ, ಅವಿರತಿ, ಮಿಥ್ಯಾತ್ವ ಇವು ಜೀವಗಳು ಇವೆ. ಅವು ಉಪಯೋಗವಾಗಿವೆ. ಈ ಆಚಾರ್ಯ ಶ್ರೀ ಕುಂದಕುಂದರು ಕರ್ತೃ ಕರ್ಮಾಧಿಕಾರದ ಗಾಥಾ ಸಂಖ್ಯೆ 89 ಹೇಳುತ್ತಾರೆ, ಕೇಳಿರಿ. ಉವೋಗಸ ಆಣ ಈ ಪರಿಣಾಮ ತಿಣ್ಣ ಮೋಹ ಜುತ್ತಸ ಮಿಚ್ಚತ್ತಂ ಅಣ್ಣಾಣಂ ಅವಿರದಿ ಭಾವೋ ಯಾ ನಾಧವೋ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಮೋಹಯುಕ್ತ ಇದ್ದದ್ದರಿಂದ ಉಪಯೋಗದ ಅನಾದಿಯಿಂದ 3 ಪ್ರಕಾರದ ಪರಿಣಾಮಗಳು ಇವೆ. ಅವು ಮಿಥ್ಯಾತ್ವ, ಅಜ್ಞಾನ ಮತ್ತು ಅವಿರತಿ ಭಾವ. ಹೀಗೆ ತಿಳಿಯಬೇಕು. ಹೀಗಂತ ಹೇಳಿ ಆಚಾರ್ಯ ಶ್ರೀ ಅವರು ಈಗ ಗಾಥೆಯ ಅರ್ಥವನ್ನು ಕೂಡ ಹೇಳಿದರು.